ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ನಾವು 3 ಜನ ಹೆಸರು ಹೇಳಿದೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್, ಆಮೇಲೆ ಸೌದಿ ಲಕ್ಷ್ಮಣ್ ಸೌದಿ, ಆಮೇಲೆ ಅಶೋಕ್ ಪಟ್ಟಣ್. ರಾಜು ಕಾಗೆ ಹೆಸರು ಬರ್ತಾ ಇದೆ ಒಂದು ಲೆಕ್ಕದಲ್ಲಿ. ನೋಡೋಣ 4 ಜನ ಅನ್ಕೊಳ್ಳೋಣ. ಸೊ ಯಾರು ಆಗ್ಬೋದು ಈ ಸಲ ಸೆಕೆಂಡ್ ಲಿಸ್ಟ್ ಅಲ್ಲಿ? ನನಗೇನ 2 ಹೆಸರು ಬಹಳ ಒಂದ್ ಹೆಸರು ಹೇಳ್ಬೇಕು, ಇಬ್ರು ಮಾಡ್ತಾರಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ಲೇಬೇಕು ಮಹಿಳಾ ಕೋಟದಲ್ಲಿ. ಇಲ್ಲ ಮಹಿಳಾ ಕೋಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೇಡ ಅಂತ ಹೇಳಿದ್ರೆ ಸೌದಿಗೆ ಚಾನ್ಸ್ ಇರುತ್ತೆ. ನನಗೆ ಬಹಳಷ್ಟು ಬೆಸ್ಟ್ ಆಪ್ಷನ್ ಅಂತ ಕಾಂಗ್ರೆಸ್ ಹೈಕಮಾಂಡ್ ನೋಡಿದ್ದೆ ಆದ್ರೆ ಸಹಜವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ಬೋದು. ನೋಡೋಣ 21ನೇ ತಾರೀಕುವರೆಗೂ ವೆಯ್ಟ್ ಮಾಡೋಣ. 21ನೇ ತಾರೀಕು ಆದ್ಮೇಲೆ ಬರ್ಬೋದು ಅಂತ. ಸೊ ಯಾರು ಆಗ್ತಾರೆ ಅಂತ ಒಟ್ಟಿನಲ್ಲಿ ಬೆಳಗಾವಿ ರಾಜಕಾರಣ ರೋಚಕವಾಗ್ತಾ ಇದೆ, ಯಾರು ಮಂತ್ರಿ ಆಗ್ಬಹುದು ಅಂತ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ನಂತರ ಅಷ್ಟೇ ಪ್ರಭಾವ ಇರ್ತಕ್ಕಂಥ ಲೀಡರ್ಸು ಲಕ್ಷ್ಮಣ್ ಸವದಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರು ಆ ಒಂದು ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟಕ್ಕೆ ನೋಡೋದಾದರೆ ನೋಡೋಣ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಡಿ ಕೆ ಶಿವಕುಮಾರ್ ಮನವೊಲಿಸ್ತಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸವದಿಯನ್ನು ಸಂಪುಟಕ್ಕೆ ಸೇರಿಸ್ಕೊಳ್ಳೋದಕ್ಕೆ, ಅಥವಾ ಸಿದ್ದರಾಮಯ್ಯನವರು ತಮ್ಮ ಬಣ್ಣವನ್ನು ಇರಬೇಕು ಅಂತ ಬ್ಯಾಟ್ ಮಾಡ್ಬೋದಾ ಅಶೋಕ್ ಪಟ್ಟಣ್ ಪರವಾಗಿ? ನೋಡೋಣ 21ರ ನಂತರ ಇದರ ಅಸಲಿ ಅದು ಗೊತ್ತಾಗುತ್ತೆ. ಬೆಳಗಾವಿ ಬ್ಯಾಟಲ್ನಲ್ಲಿ ಮಂತ್ರಿಗಿರಿ ಬ್ಯಾಟಲ್ ಯಾರು ಗೆದ್ರು ಅಂತ. ಎಸ್, ಇದು ಬೆಳಗಾವಿ ಬ್ಯಾಟ್ಲು. ಈಗ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ, BJP ಪಕ್ಷವನ್ನು ಬ್ಯಾನ್ ಮಾಡಬೇಕಾ ಅಂತ. ತಮಾಷೆ ಅನಿಸ್ಬೋದು, ಇದೇನಪ್ಪ ಇದು ಪಕ್ಷವನ್ನು ಬ್ಯಾನ್ ಮಾಡೋಕ್ಕಾಗುತ್ತೆ ಅಂತ. ಏನು SDPIಯನ್ನು ಬ್ಯಾನ್ ಮಾಡೋಕ್ಕೆ ಆಗಿಲ್ಲ ಕರ್ನಾಟಕದಲ್ಲಿ. SDPI ಅನ್ನೋದೊಂದು ಪಕ್ಷ, ಸಾಕಷ್ಟು ಆರೋಪಗಳು ಬಂದಿತ್ತು BJP ಸರ್ಕಾರದ ಇದ್ದಾಗಲೇ, ಏನೋ ಬ್ಯಾನ್ ಮಾಡಿಬಿಡ್ತೀವಿ ಅಂತೆಲ್ಲ ಹೋದ್ರು, ಬಟ್ ಆಗಲಿಲ್ಲ. ಈಗ BJPಯನ್ನು ಬ್ಯಾನ್ ಮಾಡಬೇಕು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ, ಸಾಕಷ್ಟು ವಿವಾದ ಆಗ್ತಾ ಇದೆ.